ವೆಲ್ಕಮ್ ಟು ಮೈ ಚಾನಲ್. ಬಿ ಡಿ ಜಿ ಈ ಗೇಮಲ್ಲಿ ಈ ಥರ ಟ್ರಿಕ್ ಥರ ಯೂಸ್ ಮಾಡ್ತೀವಿ ಅಂತ ಇದರಲ್ಲಿ ನನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಏನಪ್ಪ ಅಂದರೆ ಒಂದು 4 ಟೈಮ್ ಫ್ರೇಮ್ ಇರುತ್ತೆ ನೋಡಿ. 30 ಸೆಕೆಂಡ್ಸ್, 1 ಮಿನಿಟ್, 3 ಮಿನಿಟ್, 5 ಮಿನಿಟ್. 4 ಟೈಮ್ ಫ್ರೇಮಲ್ಲಿ ನಾವು ಬೆಟ್ ಕಟ್ಟಬೇಕಂದ್ರೆ ಇಲ್ಲಿ ಸ್ಮಾಲ್ ಇರುತ್ತೆ, ಬಿಗ್ ಇರುತ್ತೆ, ಮತ್ತು ಗ್ರೀನ್, ವೈಲೆಟ್, ರೆಡ್ ನಂಬರ್ಸ್ ಮೇಲೆ ಇವರೆಲ್ಲ ಬೆಟ್ ಕಟ್ಬೋದು. ನಾನೇನಪ್ಪ ಅಂದರೆ ಇದರಲ್ಲಿ ಇದು ಯಾವುದು ಟಚ್ ಮಾಡೋಕ್ಕಾಗಲ್ಲ. ಎಕ್ಸಾಂಪಲ್ ನೋಡಿ, ಥರ ಇದ್ದಾಗ ಓನ್ಲಿ ನಾನು ಇದರಲ್ಲಿ ಬಿಗ್ಗು ಇಲ್ಲ ಸ್ಮಾಲ್ ಮಾತ್ರ ಇದ್ರ ಮೇಲೆ ಮಾತ್ರ ನಾನು ಬೆಟ್ ಕಟ್ಟಿ ಮನಿನ ಅರ್ನ್ ಮಾಡ್ತೀನಿ. ತುಂಬ ಚೆನ್ನಾಗಿದೆ ಇದು ಬಿ ಡಿ ಜಿ ಗೇಮ್ ನೋಡಿ. ಗೌರ್ಮೆಂಟ್ ಇದರಿಂದ ಲೈಸೆನ್ಸ್ ತಗೊಂಡು ಒಳ್ಳೆ ಜೆನ್ಯೂನ್ ಆ್ಯಪು. ಇದನ್ನು ಒಂದು ಬೆಟ್ ಗೇಮ್ ಅಂದಿರೋ ಒಂದು ಟ್ರಿಕ್ ಗೇಮ್ ಅನ್ಬೋದು. ಟ್ರಿಕ್ ಗೇಮ್ ಅಂದರೆ ಇದು ನಾವು ಎಕ್ಸ್ಪೀರಿಯನ್ಸ್ ಮೇಲೆ ಇದರಲ್ಲಿ ಟ್ರಿಕ್ ಕಲಿತೀವಲ್ಲ, ಅದ್ರ ಮೇಲೆ ನಾವು ಅರ್ನ್ ಮಾಡ್ಬೋದು. ಒಂದೇ ಸಲ ನಾವು ಓಪನ್ ಮಾಡಿ ಅಮೌಂಟ್ನ ಅರ್ನ್ ಮಾಡೋಕ್ಕಾಗೋ ಚಾನ್ಸ್ ಆಗೋಲ್ಲ. ಇದರಲ್ಲಿ ತುಂಬ ಕಷ್ಟ ಆಗುತ್ತೆ. ಯಾವುದೋ ಒಂದು ಟ್ರಿಕ್ ನಮಗೆ ನೀವು ಆಡ್ತಾ ಇದರಲ್ಲಿ ಪ್ಲೇ ಮಾಡ್ತಾ ಟ್ರಿಕ್ ಅನ್ನೋದು ನಿಮಗೆ ಆಟೋಮೆಟಿಕ್ಕಾಗಿ ಮೈಂಡಿಗೆ ಬರುತ್ತೆ. ಅದರ ಮೂಲಕ ಇದರಲ್ಲಿ ನಾವು ಬಿಗ್ ಜಾಡಿಯಲ್ಲಿ ಅಮೌಂಟನ್ನು ಅರ್ನ್ ಮಾಡ್ಬೋದು. ಒಂದು ನಿಮಿಷ. ನನ್ನ ವಾಲೆಟ್ ಬ್ಯಾಲೆನ್ಸ್ ಒಂದು 86 ರುಪೀಸ್ ಇದೆ. ಇದರಲ್ಲಿ ನಾನು 1 ರೂಪಾಯಿಂದ ಬೆಟ್ ಕಟ್ಟಿ ತೋರಿಸ್ತೀನಿ. ಇಲ್ಲಿ ಎಲ್ಲ ಬಿಗ್ ಬಂದಿದೆ. ನೆಕ್ಸ್ಟ್ ಯಾವ್ದು ಬರುತ್ತೆ ಅಂತ ಹೇಳೋಕ್ಕಾಗಲ್ಲ. ನಾವು ಈ 4 ಟೈಮ್ ಫ್ರೇಮಲ್ಲೂ ನೋಡಬೇಕು. ಒಂದೇ ಟೈಮ್ ಫ್ರೇಮಲ್ಲಿ ಡಿಪೆಂಡ್ ಆಗಬಾರ್ದು. 4 ಟೈಮ್ ಫ್ರೇಮ್ ಇದೆಯಲ್ಲ, 4 ಟೈಮ್ ಫ್ರೇಮಲ್ಲೂ ನೋಡ್ಬೋದು. ನೋಡಿ, 1 ಮಿನಿಟ್ಟು ನಿಮಗೆ ಯಾವುದರಲ್ಲಿ ನಿಮಗೆ ಬಿಗ್ ಬರುತ್ತೆ, ಸ್ಮಾಲ್ ಬರುತ್ತೆ ಕನ್ಫರ್ಮ್ ಇದ್ದಾಗ ಮಾತ್ರ ಇದರಲ್ಲಿ ನಾವು ಇದು ಮಾಡ್ಕೋಬೇಕು. ಅದ್ರ ಮೇಲೆ ಬೆಟ್ ಕಟ್ಟಬೇಕು. 30 ಸೆಕೆಂಡ್ ಟು 1 ಮಿನಿಟು, 3 ಮಿನಿಟು, 5 ಮಿನಿಟ್. ನಂತರ 86 ರುಪೀಸ್ ಇದೆ ವಾಲೆಟ್ ಬ್ಯಾಲೆನ್ಸು. ಇಲ್ಲಿದೆ ನೋಡಿ, ಇದು ವಾಲೆಟ್ ಬ್ಯಾಲೆನ್ಸ್. ಇದು ವಾಲೆಟ್ ಬ್ಯಾಲೆನ್ಸು. ಈ ವಾಲೆಟ್ ಬ್ಯಾಲೆನ್ಸು 86 ಇದೆ. ಅದರಲ್ಲಿ ನಾನು ಯಾವ ಥರ ಇದರಲ್ಲಿ ಮಾಡಿ ತೋರಿಸ್ತೀನಿ. ಒಂದು ಟ್ರಿಕ್ ಅದು ಯೂಸ್ ಮಾಡಿ 1 ರೂಪಾಯಿಂದ ಇದು ಮಾಡಿ ಅದು ತೋರಿಸ್ತೀನಿ. 30 ಸೆಕೆಂಡ್ ತೊಗೊಳ್ಳೋಣ. 30 ಸೆಕೆಂಡಲ್ಲಿ ಎಲ್ಲ ಬಿಗಿಳ ಬರ್ತಾಯಿದೆ. ನಾವು ನೆಕ್ಸ್ಟ್ ಯಾವುದಂತ ಗೆಸ್ ಮಾಡೋಕ್ಕಾಗಲ್ಲ. ವೆಯ್ಟ್ ಮಾಡೋಣ. 1 ಮಿನಿಟಲ್ಲಿ ನೋಡೋಣ. ಇಲ್ಲಿ 1 ಮಿನಿಟಲ್ಲಿ ಬಂದಾಗ ಇಲ್ಲಿ ಸ್ಮಾಲ್ ಬರ್ಬೋದು. 1 ನಿಮಿಷ ಸ್ಮಾಲ್ ಹಾಕ್ತೀನಿ. 1 ರೂಪಾಯಿ ಬೆಟ್ ಕಟ್ತೀನಿ ನೋಡಿ. ಸ್ಮಾಲು 1 ಮಿನಿಟ್ ಟೈಮ್ ಫ್ರೇಮು. ಅದರಲ್ಲಿ ಸ್ಮಾಲ್ ಮೇಲೆ 1 ರೂಪಾಯಿ ನಾನು ಬೆಟ್ ಕಟ್ತಾಯಿದ್ದೀನಿ. ನಾವು ಈ ಥರ ಬೆಟ್ ಕಟ್ಟಿದಾಗ ಈ ಟೈಮ್ ಫ್ರೇಮ್ ಇದೆಯಲ್ಲ, ಅದು ಒಂದು 5 ಸೆಕೆಂಡ್ ಒಳಗಡೆ ನಾವು ಬೆಟ್ ಕಟ್ಟಬೇಕು. 5 ಸೆಕೆಂಡ್ಸಲ್ಲಿ ಅದು ಬೆಟ್ ತಗೊಳ್ಳಲ್ಲ. ನೋಡೋಣ ಏನಾಗುತ್ತೆ. ಸ್ಮಾಲ್ ಹಾಕಿದ್ದೀನಿ. 466ಗೆ ಸ್ಮಾಲ್ ಬೆಟ್ ಕಟ್ಟಿದ್ದೀನಿ. 1 ರೂಪಾಯಿ ಬಿಗ್ ಬಂತು. ಓಕೆ, ಹೋಯ್ತು. ಅದು ಲಾಸ್ ಆಯಿತು. ಲಾಸ್ ಆದರೆ ತಲೆ ಕೆಡಿಸ್ಕೊಳ್ಳೋದಿಲ್ಲ, ಯಾಕಂದರೆ 1 ರೂಪಾಯಿ ಹಾಕಿರೋದು. ಮತ್ತು ನಾವು ಲೆವೆಲ್ ಮೇಂಟೈನ್ ಮಾಡಬೇಕು. ನೆಕ್ಸ್ಟು ಏನು ಲೆವೆಲ್ ಮೇಂಟೈನ್ ಮಾಡಬೇಕಂದ್ರೆ 1 ರೂಪಾಯಿ ಹೋಯ್ತು, 3 ರೂಪಾಯಿ ಆಗಬೇಕು. ಇನ್ನು ನೆಕ್ಸ್ಟು 1 ರೂಪಾಯಿ ಆದಮೇಲೆ ಅದು ಆ ಲಾಸ್ನ ರಿಕವರ್ ಮಾಡಿ ನಮಗೆ ಪ್ರಾಫಿಟ್ಟು ಬರುತ್ತೆ. ಇಲ್ಲಿ ಬಿಗ್ ಸ್ಮಾಲ್ ಬಿಗ್ ಬಂತು. ಅಲ್ಲಿ 1 ರೂಪಾಯಿ ಹೋಯಿತು. 1:2 ಅಲ್ಲಿ ಹೋಗ್ತೀನಿ ನಾನು ನೋಡಿ. ಈ ಥರ ಎಕ್ಸಾಂಪಲ್ 1 ರೂಪಾಯಿ ಹೋದರೆ 3 ರೂಪಾಯಿ ಹಾಕ್ತೀನಿ. 3 ರೂಪಾಯಿ ಹೋದರೆ 9 ರೂಪಾಯಿ ಹಾಕ್ತೀನಿ. 9 ರೂಪಾಯಿ ಹೋದರೆ 27 ರುಪೀಸ್ ಹಾಕ್ತೀನಿ. ಅದು ಇಂಟು 3 ನಾವು ಬೆಟ್ ಕಟ್ಟಿದ್ರೆ ಇಲ್ಲೆಲ್ಲ ಒಂದು ಕಡೆ ನಮಗೆ ವಿನ್ ಆಗುತ್ತೆ. ಒಂದೇ ಲೆವೆಲಲ್ಲಿ ವಿನ್ ಆಗೋಲ್ಲ, ಯಾಕಂದರೆ ಇಲ್ಲಿ ಫೈಲ್ ಆಯ್ತು ನನಗೆ. ಫೈಲ್ ಆದಮೇಲೆ ಇಲ್ಲಿ 3 ರೂಪಾಯಿ ಕಟ್ಟಬೇಕು. ನೆಕ್ಸ್ಟ್ ನಾನು 3 ರೂಪಾಯಿಗೆ ನೆಕ್ಸ್ಟ್ ಬೆಟ್ ಕಟ್ಟಿದಾಗ ಅಲ್ಲಿ ಹೋಯ್ತು ಅಂದರೆ 9 ರೂಪಾಯಿ ಕಟ್ತೀನಿ. 9 ರೂಪಾಯಿ ಫೈಲ್ ಆಗಿದ್ರೆ 27. ಆ ಥರ ಯಾವುದೋ ಒಂದು 5-6 ಲೆವೆಲ್ ಮೇಂಟೈನ್ ಮಾಡಿದ್ರೆ, 5, 6ರಿಂದ 7ವರೆಗೂ ನಾವು ಮೇಂಟೈನ್ ಮಾಡಿದ್ರೆ ಎಲ್ಲ ಒಂದು ಕಡೆ ನಮಗೆ ಅಮೌಂಟ್ ವಿನ್ ಆಗುತ್ತೆ. ಒಂದೇ
ಲೆವೆಲಲ್ಲಿ ನಾವು ಇದು ಮಾಡೋಕ್ಕಾಗಲ್ಲ ಇದರಲ್ಲಿ. ಎಷ್ಟು ನೀವು ಎಕ್ಸ್ಪೀರಿಯನ್ಸ್ ತೊಗೊಂಡಿದ್ರು ಒಂದು ಲೆವೆಲಲ್ಲಿ ನಾವು ಇದರಲ್ಲಿ ಇದು ಮಾಡೋಕ್ಕಾಗಲ್ಲ, ಕಷ್ಟ ಇದೆ. ಅದಕ್ಕೆ ಲೆವೆಲ್ ಮೇಂಟೈನ್ ಮಾಡಬೇಕು. ₹1 ಹೋಗಿದೆ, ₹3 ಹಾಕ್ತೀನಿ. ಹಂಗೆ ಇಲ್ಲಿ ಬಿಗ್ ಹಾಕ್ತೀನಿ, ₹3 ಹಾಕ್ತೀನಿ. ಆಗಲೂ ₹1 ಹೋಗಿದೆ. 3 ಮಿನಿಟಲ್ಲಿ ಬಿಗ್ ಆಗ್ತಾಯಿದೆ, ₹3. ವೆಯ್ಟ್ ಮಾಡೋಣ. ₹3 ಲಾಸ್ ಆದರೆ ಮತ್ತೆ ₹9 ಹಾಕಬೇಕು. ಇದು ಹೋದರೆ ಇಲ್ಲಾಂದರೆ ಇದು ಆಯಿತು. ನೆಕ್ಸ್ಟ್ ₹9 ಹಾಕ್ಬೇಕು. ನಾನು ₹9 ಬೆಟ್ ಕಟ್ಟಬೇಕು. ಇಲ್ಲಾಂದರೆ ಅದು ಲಾಸ್ ನಮಗೆ ಹೋಗಿರೋ ಲಾಸ್ ಆಗಿ ನಾವು ಪ್ರಾಫಿಟ್ ಬರಬೇಕಂದ್ರೆ ನಾವು × 3 ಇಲ್ಲ × 2 ಇದರಲ್ಲಿ ಹೋಗ್ಬೇಕು. ನಾವು ಬೇರೆ ಏನೋ ಇದು ಮಾಡೋಕ್ಕೆ ಹೋಗ್ಬೇಕು. ಇದರಲ್ಲಿ ನನಗೆ ಫೇವ್ರೆಟ್ ಬಿಗ್ ಸ್ಮಾಲ್ ಯಾವುದು, ಗ್ರೀನು, ವೈಲೆಟು, ರೆಡ್ಡು ನಂಬರ್ ನಾನು ಟಚ್ ಮಾಡೋಕ್ಕೆ ಹೋಗೋಲ್ಲ. ಇಲ್ಲಿ ಸ್ಮಾಲ್ ಆಗಾಯಿತು. 1 ಮಿನಿಟಲ್ಲಿ ನೋಡೋಣ. 1 ಮಿನಿಟಲ್ಲಿ 2 ಮಿನಿಟಲ್ಲಿ ನೋಡೋಣ. 2 ಮಿನಿಟಲ್ಲಿ ಹೋಯ್ತು ಆವಾಗಲೇ. ಇದು 5 ಮಿನಿಟ್. ನಾವು ಒಂದು ಟೈಮ್ ಫ್ರೇಮಲ್ಲಿ ಡಿಪೆಂಡ್ ಆಗಬಾರ್ದು. 4 ಇದೆಯಲ್ಲ, 30 ಸೆಕೆಂಡ್ಸು, 1 ಮಿನಿಟ್, 3 ಮಿನಿಟ್, 5 ಮಿನಿಟ್, ಇಲ್ಲಿ ಪೇಷನ್ಸಿಂದ ಆಡಬೇಕು. ಇದರಲ್ಲಿ ಪೇಷನ್ಸ್ ಇಲ್ಲ ಅಂದರೆ ನಾವು ಅಮೌಂಟ್ ಅರ್ನ್ ಮಾಡೋಕ್ಕಾಗಲ್ಲ, ಎಲ್ಲ ಹೋಗುತ್ತೆ. ಇಲ್ಲಿ ಬಿಗ್ ಸ್ಮಾಲ್ ಬಿಗ್ ಬಂದಿದೆ. ಬಿಗ್ ಮೇಲೆ ₹9 ಹಾಕ್ತೀನಿ. ₹9 ಹಾಕ್ತೀನಿ. ಇಲ್ಲಿ ₹1 ಹಚ್ಚ ಫೈಲ್ ಆಯಿತು. ₹3 ಆಗಿದೆ, ಫೈಲ್ ಆಯಿತು. ₹9 ಆಗಿದೆ, ಇದು ಫೈಲ್ ಆಯಿತು. ಇದು ಫೈಲ್ ಆಯಿತು. ಇದು ರನ್ನಿಂಗ್ ಇದೆ, ನೋಡೋಣ. ಬಿಗ್ ಬರುತ್ತೆ. ಬಿಗ್ ಹಾಕಿದ್ದೀನಿ, ಬಂತು. ಬಿಗ್ ಬಂತಲ್ವಾ. ಇದು ₹9 ಆಗಿದೆ. 9ಗೆ ಇದು ₹9 ಬರುತ್ತೆ. ಅಲ್ಲಿ ಇದೆ ಅಲ್ಲ, ಅದು ಟ್ಯಾಕ್ಸ್ ಕಟ್ಟಾಗುತ್ತೆ. ಅದು ಅವ್ರ ಫೀಸ್ ಕಟ್ಟಾಗಿ ಇಷ್ಟು ಬಂದಿದೆ ನೋಡಿ. ಇನ್ನಾಯಿತು. ಈ ಥರ ಬಂದಾಗ ನಾವು ಮಾಡಿದಾಗ ಇದೇನಾಗುತ್ತೆ, ಲೆವೆಲ್ ಮೇಂಟೈನ್ ಮಾಡಿದಾಗ ನಾವು ಇದರಲ್ಲಿ ನಮಗೆ ಅಮೌಂಟು ಬರುತ್ತೆ. ಒಂದು ಇದರಲ್ಲೇ ಪೇಷನ್ಸ್ ಇರಬೇಕು. ಮತ್ತು ಇದೊಂಥರ ಗ್ಯಾಮ್ಲಿಂಗು. ನಾವು ಅಂದಾದ ಮೇಲೆ ಆಗಿದ್ರೆ ಗ್ಯಾಮ್ಲಿಂಗ್ ಆಗುತ್ತೆ. ಮತ್ತು ನಾವು ಟ್ರಿಕ್ ಕಲಿತ್ಬಿಟ್ಟು ಟ್ರಿಕ್ ಮೇಲೆ ಯಾವ್ದು ಬರುತ್ತೆ, ಬಿಗ್ ಆದಮೇಲೆ ಅಷ್ಟು ಬರುತ್ತೆ. ನಾವು ಒಂದು ₹100 ಆಗಲಿ, ಮಿನಿಮಮ್ ₹100 ರೀಚಾರ್ಜ್ ಮಾಡ್ಕೋಬೋದು. ಮಿನಿಮಮ್ ₹100 ನೀವು 50,000 ರೀಚಾರ್ಜ್ ಮಾಡ್ಕೋಬೋದು, ಡೆಪಾಸಿಟ್ ಮಾಡ್ಕೋಬೋದು. ಮತ್ತು ನೀವು ಅದರಲ್ಲಿ ₹100, ₹300, ₹500 ಆಡಿಬಿಟ್ಟು ಒಂದು ಟ್ರಿಕ್ ಒಂದೊಂದನ್ನು ಕಲಿತು ನಾವು ಆಡಿದ್ರೆ ನಿಮ್ಗೆ ಒಳ್ಳೆ ದುಡ್ಡು ಬರುತ್ತೆ. ನೋಡಿ, ₹86, ₹90 ಆಗಿದೆ. ಇದು ಇನ್ನಾಯಿತು. ಇಲ್ಲಿ ನನಗೆ ಇಲ್ಲಿ ಇನ್ನಾಯಿತು. ಅಲ್ಲಿ ನನಗೆ ಎಷ್ಟು ಪ್ರಾಫಿಟ್ ಬಂತು? ₹5 ಪ್ರಾಫಿಟ್ ಬಂದಿರ್ತೀನಿ. ಪ್ರಾಫಿಟ್ ಇಲ್ಲಿ ಪ್ರಾಫಿಟ್ ಬರುತ್ತೆ ಆ ಥರ. ಇದು ಒಂದು ಸ್ಟ್ರಾಟಜಿ. ಇದರಲ್ಲಿ 5 ಸ್ಮಾಲ್ ಬಂದ ಮೇಲೆ ಒಂದು ಬಿಗ್ ಆಗಬೇಕು. ಇಲ್ಲ 5 ಬಿಗ್ ಆದಮೇಲೆ ಒಂದು ಸ್ಮಾಲ್ ಆಗಬೇಕು. ನೋಡಿ, ಎಕ್ಸಾಂಪಲ್ ಇನ್ನೊಂದು ಸ್ಮಾಲ್ ಬರುತ್ತೆ. ಸ್ಮಾಲ್ ಬಂದಿರೋದು ಮತ್ತೆ ಬಿಗ್ ಆಗಬೇಕು. 1 2 3 4 5 ಇಲ್ಲಿ ಸ್ಮಾಲ್ ಆಗಬೇಕಾಗಿತ್ತು. ನೋಡಿ, ಇಲ್ಲಿ 5 ಬಿಗ್ ಆದಮೇಲೆ 1 2 3 4 5 ಬಿಗ್ ಆದಮೇಲೆ ಒಂದು ಸ್ಮಾಲ್ ಆಗಬೇಕು. ಸ್ಮಾಲ್ ಬಂದಿಲ್ಲ ಅಂದರೆ ಮತ್ತೆ ನಾವೇನು ಮಾಡಬೇಕು, ಕಂಟಿನ್ಯೂ ಮಾಡಬೇಕು. ಬಿಗ್ ಕಂಟಿನ್ಯೂ ಮಾಡಿದ್ದೀನಿ ನೋಡಿ. ಇಲ್ಲಿ ಏನಪ್ಪ ಸ್ಟ್ರಾಟಜಿ ಅಂದರೆ, ಇದು ಕಂಟಿನ್ಯೂ ಆಗಿ 1 2 3 4 5 ಸ್ಮಾಲ್ಸ್ ಬಂದರೆ ಒಂದು ಬಿಗ್ ಆಗಬೇಕು. ಕಂಟಿನ್ಯೂ 1 2 3 4 5 ಬಿಗ್ ಬಂದರೆ ಒಂದು ಸ್ಮಾಲ್ ಆಗ್ತೀವಿ. ಮತ್ತು 6ನೇದು ಬಿಗ್ ಬಂದರೆ ಮತ್ತೆ ನಾವೇನು ಮಾಡಬೇಕು, ತಿರ್ಗಾ ಬಿಗ್ ಇಲ್ಲಿ ಬಿಗ್ ಬೆಟ್ ಕಟ್ಟಬೇಕು. ಇಲ್ಲಿ ಮತ್ತೆ ಇಲ್ಲಿ ಬೆಟ್ ಕಟ್ಟಬೇಕು.
1 ರೂಪಾಯಿ ಹಾಕಿದ್ದೀನಿ, ಬಿಗ್ ಮೇಲೆ ಹಾಕಿದ್ದೀನಿ, ನೋಡೋಣ ಈಗ ಒಂದು ನಿಮಿಷ. ಬಿಗ್ ಬಂತಲ್ಲ, ಆ ಥರ ಈ ಸ್ಟ್ರಾಟಜಿ. ಯಾಕಂದರೆ ಇದು ಚೆನ್ನಾಗಿ ವರ್ಕ್ ಮಾಡುತ್ತೆ ನೋಡಿ. 5 ಬಿಗ್ ಬಂದಿದೆ ಇಲ್ಲಿ. 1 2 3 4 5 ಬಿಗ್ ಬಂದ ಮೇಲೆ ಮೇಡಮ್ ಸ್ಮಾಲ್ ಆಗಬೇಕು ನಾವು. ಇಲ್ಲಿ ಸ್ಮಾಲ್ ಬೆಟ್ ಕಟ್ಟಬೇಕು. ಇಲ್ಲಿ ಫೈಲ್ ಆಯಿತು ಅಲ್ವಾ, ಸ್ಮಾಲ್ ಬರಲಿಲ್ಲ, ಬಿಗ್ ಬಂತು, ಫೈಲ್ ಆಯಿತು. ಈ ಥರ ಫೈಲ್ ಆದಾಗ ಮತ್ತು ಕಂಟಿನ್ಯೂ ನಾವು ಏನು ಮೇಡಮ್ ಮತ್ತು ಇನ್ನೊಂದು ಬಿಗ್ ಬೆಟ್ ಕಟ್ಟಿದ್ರೆ ಇಲ್ಲಿ ವಿನ್ ಆಗುತ್ತೆ. ಬಿಗ್ ವಿನ್ ಆಗುತ್ತೆ. ಈ ಸ್ಟ್ರಾಟಜಿ ನೋಡ್ಕೊಳ್ಳಿ, ಒಳ್ಳೆ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು. ಈ ಸ್ಟ್ರಾಟಜಿ ತುಂಬ ವರ್ಕ್ ಮಾಡುತ್ತೆ ಚೆನ್ನಾಗಿ. ನಾನು ಜಾಸ್ತಿ ಇದರಲ್ಲೇ ಜಾಸ್ತಿ ಈ ಸ್ಟ್ರಾಟಜಿಯಲ್ಲೇ ದುಡ್ಡು ಮಾಡೋದು ನಾನು. ತುಂಬ ಚೆನ್ನಾಗಿದೆ ನೋಡಿ ಇದರಲ್ಲಿ. ಈ ಸ್ಟ್ರಾಟಜಿ ಏನಪ್ಪ ಅಂದರೆ, ಇನ್ನೊಂದ್ಸಲ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಒಂದು ನಿಮಿಷ. ಹಾಗೆ ತುಂಬ ಚೆನ್ನಾಗಿದೆ. ಲೈವಲ್ಲಿ ತೋರಿಸ್ತಾರೆ ನಿಮಗೆ ಇವಾಗ. ಲೈವಲ್ಲಿ ಯಾವುದನ್ನು ಸ್ಟ್ರಾಟಜಿ ಫಾರ್ಮೇಟ್ ಆಗಿದೆ ಅದು ನೋಡೋಣ. ಅಲ್ಲಿ ಆಗಿದ್ದು ನಿಮಗೆ ಲೈವಲ್ಲಿ ತೋರಿಸಿ ನೋಡಿ. ತುಂಬ ಚೆನ್ನಾಗಿ ವರ್ಕ್ ಮಾಡುತ್ತೆ ಇದು. ಇದ್ರ ಮೇಲೆ ನೀವು ಬೆಟ್ ಕಟ್ಟಿದ್ರೆ ಚೆನ್ನಾಗಿದೆ ಇದು, ಒಳ್ಳೆ ವಿನ್ ಆಗುತ್ತೆ. ಲೈವ್ ನೋಡೋಣ. ಇಲ್ಲಿ 1 2 3 4 ಬಂದಿದೆ, ಬೇಡ ನಿಮಿಷ ವೇಟ್ ಮಾಡೋಣ. 5 ಸ್ಮಾಲ್, ಇಲ್ಲ 5 ಬಿಗ್ ಬಂದಿರಬೇಕು. ವೇಟ್ ಮಾಡೋಣ, ನಾನು ಬಿಗ್ ಬರ್ಬೋದು, ವೇಟ್ ಮಾಡೋಣ. ಇಲ್ಲ 5 ಬಿಗ್ ಬಂತಲ್ಲ, ಸ್ಮಾಲ್ ಆಗಬೇಕು ನೋಡಿ ಇವಾಗ. 1 2 3 4 5. ನೆಕ್ಸ್ಟ್ ಸ್ಮಾಲ್ ಕಟ್ತೀವಿ ಬೆಟ್ ಅಲ್ವಾ, ಸ್ಮಾಲ್ ಬೆಟ್ ಕಟ್ಟಬೇಕು. ಈ ಬೆಟ್ ಕಟ್ಟಿದ್ಮೇಲೆ ಅದು 30 ಸೆಕೆಂಡ್ ಇದೆ, ಬೇಗ ಕಟ್ತೀರಿ. ಸ್ಮಾಲ್ 1 ರೂಪಾಯಿ ಕಟ್ಟಿದ್ದೀನಿ, ವೆಯ್ಟ್ ಮಾಡೋಣ. ಟೈಮ್ ಆಗೋಯ್ತು, ಸ್ಮಾಲ್ ಬರಬೇಕು ನೋಡೋಣ. ಸ್ಮಾಲ್ ಬಂತಲ್ಲ, ಆ ಥರ. ಈ ಸ್ಟ್ರಾಟಜಿ ಏನಪ್ಪ ಅಂದರೆ, ನಾವು ಕಂಟಿನ್ಯೂ ಆಗಿ ನಾವು ಸ್ಮಾಲ್ ಯಾವ್ದು ಎಲ್ಲಿ ಬರುತ್ತೆ, ಇಲ್ಲ ಕಂಟಿನ್ಯೂ ಆಗಿ ಬಿಗ್, ಅಲ್ಲಿ ಬಿಗ್ ಈ ಥರ ಬಿಗ್ ಬಂದಾಗ ನೆಕ್ಸ್ಟ್ ನಾವೇನು ಮಾಡ್ತೀವಿ, ಇಲ್ಲಿ ಸ್ಮಾಲ್ ಬೆಟ್ ಕಟ್ತೀವಿ. ಇಲ್ಲಿ ಸ್ಮಾಲ್ ಬೆಟ್ ಕಟ್ತೀವಿ ನೋಡಿ, ಇಲ್ಲಿ ಬಂದಿದೆಯಲ್ಲ, ಇವಾಗ ಹಾಕಿದ್ದು ಇಲ್ಲಿ ಬರ್ತಾಯಿತ್ತು ನನಗೆ. ಟೈಮ್ ಆಗೋಯ್ತು. ಇವಾಗ ನಿಮ್ಗೆ ತೋರಿಸೋದಕ್ಕೆ ಈ ಸ್ಟ್ರಾಟಜಿ ತೋರಿಸಿದ್ದೀನಿ. ನೆಕ್ಸ್ಟ್ ಇನ್ನು ಸ್ಮಾಲ್ ಬಂದಾಗ ಈ ಥರ 5 ಸ್ಮಾಲ್ ಬಂದಾಗ 1 3 4 5 ಸ್ಮಾಲ್ ಬಂದಾಗ ಇಲ್ಲಿ ಬಿಗ್ ಬೆಟ್ ಕಟ್ಟಬೇಕು. 5 ಬಿಗ್ ಬಂದಾಗ ಸ್ಮಾಲ್ ಬೆಟ್ ಕಟ್ಟಿ ಕಂಟಿನ್ಯೂ ಆಗಿರಬೇಕು. ಮತ್ತು 5 ಸ್ಮಾಲ್ ಕಂಟಿನ್ಯೂ ಆಗಿ ಬಂದಿರಾಗ ಬಿಗ್ ಕಟ್ಟಿ, ಮತ್ತೆ ಸ್ಮಾಲ್ ಇಲ್ಲಿ ಮತ್ತೆ ಫೈಲ್ ಆದರೆ ಇದು, ಮತ್ತು ಈ ಮತ್ತೆ ಸ್ಮಾಲ್ ಕಟ್ಟಿ. ಈ ಥರ ತೋರಿಸ್ತೀವಿ. ಇಲ್ಲಿ 5 ಬಿಗ್ ಬಂತು, ಸ್ಮಾಲ್ ಆಗಿದೆ. ಇದು ಫೈಲೋರ್ ಆಯಿತು. ಅವಾಗೇನು ಮಾಡ್ತೀರಾ, ಫೈಲೋರ್ ಆದಾಗ ಏನು ಮಾಡ್ತೀರಾ, ಮತ್ತು ಬಿಗ್ ಕಟ್ಟಬೇಕು. ಇಲ್ಲಿ ವಿನ್ ಆಗುತ್ತೆ. ಆ ಥರ ಇಲ್ಲಿ ಫೈಲೋರ್ ಆದರೆ ನೆಕ್ಸ್ಟ್ ಸ್ಟ್ರಾಟಜಿ ಮತ್ತೆ ಬೇರೆ ಸ್ಟ್ರಾಟಜಿ ಈ ಥರ ಆಗುತ್ತಲ್ಲ, ಅದಕ್ಕೆ ವೆಯ್ಟ್ ಮಾಡಿಬಿಟ್ಟು ಒಂದು 6ರಿಂದ 7 ಲೆವೆಲ್ವರೆಗೂ ನಾವು ವೆಯ್ಟ್ ಮಾಡಬೇಕು. ಎಕ್ಸಾಂಪಲ್ ಲೆವೆಲ್ ಅಂದರೆ ಏನಂದರೆ, ಒಂದೇ ಲೆವೆಲ್ 2 ಲೆವೆಲ್ ಇದರಲ್ಲಿ ಇನ್ನೂ ಮಾಡೋಕ್ಕಾಗಲ್ಲ ಅಮೌಂಟು. ನಾವು 6ರಿಂದ 7 ಲೆವೆಲ್ವರೆಗೂ ಮೇಂಟೈನ್ ಮಾಡಬೇಕು. 6ರಿಂದ 7 ಲೆವೆಲ್ ಅಂದರೆ ಏನಂದರೆ ತೋರಿಸಿ ನೋಡಿ. ಎಕ್ಸಾಂಪಲ್ 10 ರೂಪಾಯಿ ಕಟ್ತೀನಿ ನಾನು ಫಸ್ಟು. 10 ರೂಪಾಯಿ ಹೋದರೆ
ಆಮೇಲೆ 30 ರೂಪಾಯಿ ಕಟ್ತೀನಿ. 30 ರೂಪಾಯಿ ಆದರೆ 90 ರೂಪಾಯಿ ಕಟ್ತೀನಿ. 90 ರೂಪಾಯಿ ಹೋದರೆ 270 ರೂಪಾಯಿ ಕಟ್ತೀನಿ. 270 ಹೋದರೆ ಈ ಥರ ಲೆವೆಲ್ ಮೇಂಟೈನ್ ಮಾಡಿ. ಇದು ಲೆವೆಲ್ 1 ಅಂತ. ಲೆವೆಲ್ 1, ಲೆವೆಲ್ 2, ಲೆವೆಲ್ 3, ಲೆವೆಲ್ 4 ಈ ಥರ ಇಂಟು ಮಾಡ್ಕೊಂಡು ಹೋಗ್ಬೇಕು. ಇದನ್ನು ಇಂಟು ಮಾಡ್ಕೊಂಡು ಹೋದರೆ ಅಪ್ ಟು ಲೆವೆಲ್ 7ವರೆಗೂ ನೀವು ಮೇಂಟೈನ್ ಮಾಡಿದ್ರೆ ಅಮೌಂಟ್ ಇದರಲ್ಲಿ ನಿಮಗೆ ವಿನ್ ಆಗುತ್ತೆ. ಈ ಥರ ನೋಡಿದ್ದೀರ ಫುಲ್ಲು. ಇನ್ನೊಂದು ಅದನ್ನು ತೋರಿಸ್ತೀನಿ ನಿಮಗೆ. 1 ರೂಪಾಯಿ ತೋರಿಸ್ತೀನಿ ನೋಡಿ. 1 ರೂಪಾಯಿ ಲೆವೆಲ್ 7ವರೆಗೂ ತೋರಿಸ್ತೀನಿ. 1 ರೂಪಾಯಿಗೆ ಎಷ್ಟಾಗುತ್ತೆ ಲೆವೆಲ್ವರೆಗೂ ಅಂತ ನಿಮಗೆ. ಲೆವೆಲ್ 1 ಎಕ್ಸಾಂಪಲ್, ಲೆವೆಲ್ 1 ರೂಪಾಯಿ ಆಯಿತು, ಫೈಲ್ ಆಯಿತು. 3 ರೂಪಾಯಿ ಹಾಕಿ. 3 ರೂಪಾಯಿ ಫೈಲ್ ಆಯಿತು. 9 ರೂಪಾಯಿ ಹಾಕಿ. 9 ರೂಪಾಯಿ ಫೈಲೂರು ಆಯಿತು. 27 ರೂಪಾಯಿ ಹಾಕಿ. 27 ರೂಪಾಯಿ ಫೈಲ್ ಆಯಿತು. 81 ಹಾಕಿ. 81 ಫೈಲೂರು ಆಯಿತು. 243 ಅದು ಎಷ್ಟು ಲೆವೆಲ್ ಆಯ್ತು ನೋಡಿ. 1 2 3 4 5 6 ಇದು ಫೈಲೂರು ಆಯಿತು. ಎಷ್ಟು ಹಾಕ್ತೀರಾ? 243 ಇಂಟು 3 729 729 ಅಲ್ಲಿಗೆ ಎಷ್ಟು ಲೆವೆಲ್ ಆಯಿತು? 1 2 3 4 5 6 7 ಲೆವೆಲ್ ಆಯಿತು. 7 ಲೆವೆಲ್ಗೆ ಅಮೌಂಟ್ ಎಷ್ಟಾಗುತ್ತೆ? 1 ರೂಪಾಯಿ ಲೆಕ್ಕದಲ್ಲಿ ಹಾಕ್ತಾರೆ, 10 ರೂಪಾಯಿ ಆಗಿಲ್ಲ. ಅಮೌಂಟ್ ಎಷ್ಟಾಗುತ್ತೆ ಟೋಟಲ್ ಬೆಟ್ ಕಟ್ಟಿರೋದು? 1 + 3 + 9 + 27 + 81 + 243 + 729 1093 ರೂಪಾಯಿ ಬರೋದು. ನಿಮಗೆ ಬಂಡವಾಳ ಹಾಕ್ತೀರಾ. ನಿಮಗೆ ಇಲ್ಲಿ ಇನ್ನಾದರೆ 500 ರೂಪಾಯಿ ಲಾಭ ಬರುತ್ತೆ. ಈ 7ನೇ ಲೆವೆಲಲ್ಲಿ ಇನ್ನಾದರೆ 500 ರೂಪಾಯಿ ಪ್ರಾಫಿಟ್ ಬರುತ್ತೆ. ಆ ಥರ ಟೋಟಲ್ಗೆ ಇಷ್ಟಿಗೆ 500ಗೆ 1000 ಎಷ್ಟಲ್ಲಿ ಇಂಟು 3 ಲೆವೆಲ್ ಹೋದರೆ ನೀವು ಎಷ್ಟು ನೀವು ಕಟ್ಟಿದ್ದು ಟೋಟಲ್ ಅಮೌಂಟ್ ಎಷ್ಟು ಅದು ಅರ್ಧ ನಿಮ್ಗೆ ಪ್ರಾಫಿಟ್ ಬರುತ್ತೆ. 1093 ಇಲ್ಲಿ ಎಕ್ಸಾಂಪಲ್ 729 ಬೆಟ್ ಕಟ್ಟಿರ್ತಾರೆ ಇಂಟು 2 720ಗೆ 729 ಬರುತ್ತಲ್ಲ ಆ ಥರ 729 ಬೆಟ್ ಕಟ್ಟಿರ್ತಾರೆ ಇಂಟು 2 - 729 729 ಇಂಟು 2 ಅಲ್ಲ ಲೆವೆಲ್ ಮೇಂಟೈನ್ ಮಾಡಿದ್ರೆ ನಿಮಗೆ ಈ ಥರ ಅಮೌಂಟ್ ಬರುತ್ತೆ. ಅದು ಒಂದು ಇಲ್ಲೆಲ್ಲ ಒಂದು ಕಡೆ ಇನ್ನಾಗೆ ಆಗ್ತಾರೆ ನೋಡಿ. ಇಲ್ಲೆಲ್ಲ ಒಂದು ಕಡೆ ಇನ್ನಾಗೆ ಆಗ್ತಾರೆ. ಇಷ್ಟು ನನಗೆ ಕರೆಕ್ಟಾಗಿ ಸ್ಟ್ರಾಟಜಿ ನೀವು ಕಲಿತ್ಬಿಟ್ಟು ಈ ಲೆವೆಲ್ವರೆಗೂ ಹೋಗಲ್ಲ. ಎಲ್ಲ ಇನ್ನಾಗ್ತೀರ ಎಲ್ಲನೂ ಎಲ್ಲ ಇನ್ನಾಗಿಬಿಡ್ತೀರ ಈ ಥರ ಎಲ್ಲನೂ. ಮತ್ತು ಇದು ಲೆವೆಲ್ ಆದಮೇಲೆ ಮತ್ತೆ ಸ್ಟಾರ್ಟ್ ಮಾಡ್ತೀರಲ್ಲ ಅಲ್ಲಿ ಫಸ್ಟಿಂದ ಬರಬೇಕು. ಮತ್ತೆ ಫಸ್ಟ್ ಲೆವೆಲಿಂದ ಬರಬೇಕು. ಈ ಥರ ಮತ್ತೆ ಸ್ಟಾರ್ಟಿಂಗಿಂದ ಬರಬೇಕು. ಇಲ್ಲಿ ವಿನ್ ಆಗೋದ್ರೆ ಮತ್ತೆ ಸ್ಟಾರ್ಟಿಂಗಿಂದ ಬರಬೇಕು. ಲೆವೆಲ್ 1 ಲೆವೆಲ್ 2 ಅಂತ ಬರಬೇಕು. ಆ ಥರ ನಾನು ಈ ವಿಡಿಯೋ ಮಾಡೋದಕ್ಕೆ ಉದ್ದೇಶ ಏನಂದರೆ ಇದೆಯಲ್ಲ ನಿಮ್ಮ ಲೆವೆಲ್ ತೋರಿಸೋದು. ಇದು ಯಾವುದು ಸ್ಟ್ರಾಟಜಿ ಒಂದು ತೋರಿಸೋದಕ್ಕೆ. ಸ್ಟ್ರಾಟಜಿ ಅಂದರೆ ಏನು ಅವ್ರು ಹೇಳ್ದಲ್ಲ, ಸ್ಮಾಲ್ ಈ ಥರ ಬಂತು. 5 ಸ್ಮಾಲ್ ಬಂದಿದೆ. 1 2 3 4 5 ಸ್ಮಾಲ್ ಬಂದಾಗ ನೆಕ್ಸ್ಟ್ ನೀವು ಬಿಗ್ಗು ನೀವು ಬೆಟ್ ಕಟ್ಟಿ ಅಂತ ಹೇಳೋದಕ್ಕೆ ನಾನು ಈ ಸ್ಟ್ರಾಟಜಿ. ಬೆಟ್ ವಿತ್ ಬಿಗ್ ಆಯಿತು. ಇಲ್ಲಿ ಬಿಗ್ ಬರಿಲ್ಲ. ಮತ್ತು ಇದು ಬಿಗ್ ಕಟ್ಟಿದ್ರೆ ಫೈಲ್ ಆಯಿತು ಅಂದ್ಕೊಳ್ಳೋಣ. ಮತ್ತೇನು ಮಾಡ್ತಾರೆ, ಸ್ಮಾಲ್ ಕಟ್ಟಬೇಕು. ಮತ್ತು ಇದನ್ನು ಸ್ಮಾಲ್ ಕಟ್ಟಬೇಕು. ಮತ್ತು ಇಲ್ಲಿ ಸ್ಮಾಲ್ ಕಟ್ಟಬೇಕು.
5 ಸ್ಮಾಲ್ ಆದಮೇಲೆ ಬಿಗ್ಗಿನ ಬೆಟ್ ಕಟ್ತೀರಾ, ಫೈಲ್ ಆಯಿತು, ಮತ್ತು ಸ್ಮಾಲ್ ಕಟ್ಟಿ, ಅದು ಫೈಲ್ ಆಯಿತು. ಇನ್ನೊಂದು ಸ್ಟ್ರಾಟಜಿ ಬರುತ್ತಲ್ಲ ಈ ಥರ ಯಾವುದನ್ನ 5 ಸ್ಮಾಲು 5 ಬಿಗ್ಗು ಆ ಥರ, ಅದರಲ್ಲಿ ಕಂಟಿನ್ಯೂ ಮಾಡಿ. ಮತ್ತು ಯಾವಾಗ ಇಲ್ಲಿ 2 ಲೆವೆಲ್ ಆಯಿತು, ಇಲ್ಲಿ ₹1 ಕಟ್ಟಿರ್ತೀರ ಎಕ್ಸಾಂಪಲು, ಇಲ್ಲಿ ₹3 ಕಟ್ಟಿರ್ತೀರ, ಇಲ್ಲಿ ವಿನ್ ಆಯಿತು, ಓಕೆ. ನೆಕ್ಸ್ಟು ಕಂಟಿನ್ಯೂ ಮಾಡಿ ₹1 ಇದು ಫೈಲ್ ಆದರೆ ಮತ್ತು ₹3 ಕಟ್ತೀರ, ₹3 ಫೈಲ್ ಆಯಿತು. ಅವಾಗ ಏನು ಮಾಡ್ತಾರೆ, ಇನ್ನೊಂದು ಸ್ಟ್ರಾಟಜಿ ಬಿಲ್ಡ್ ಆಗುತ್ತಲ್ಲ. ಎಕ್ಸಾಂಪಲ್ ಇದೆ ಬಿಗ್ಗು 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 ಈ ಥರ 5 ಫಾರ್ಮ್ ಆಗುತ್ತಲ್ಲ, ಸ್ಮಾಲ್ ಆಗಲಿ ಬಿಗ್ ಫಾರ್ಮ್ ಆಗುತ್ತಲ್ಲ, ಅದು ಒಂದು ಇಲ್ಲಿ ಸ್ಮಾಲ್ ಕಟ್ಟಿ ಈ ಥರ ₹9 ಕಟ್ಟಿ. ಇಲ್ಲಿ 1 ಫೈಲರ್ ಆಯಿತು, 2 ಫೈಲರ್ ಆಯಿತು, ₹9 ಕಟ್ಟಿ. ಇಲ್ಲಿ ಅದು ಲೆವೆಲ್ 3 ಆಗುತ್ತೆ. ಇಲ್ಲಿ ಆ ಥರ ಲೆವೆಲ್ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಸ್ಟ್ರಾಟಜಿನ ಬಿಡಬಾರ್ದು. 5 ಸ್ಮಾಲ್ ಆದಮೇಲೆ ಒಂದು ಬಿಗ್ ಬರುತ್ತೆ, ಬಿಗ್ ಹೋದರೆ ಅದು ಫೈಲ್ ಆದರೆ ಸ್ಮಾಲ್ ಕಟ್ಟಿ, ಅದು ಫೈಲ್ ಆದರೆ ಇನ್ನೊಂದು ಸ್ಟ್ರಾಟಜಿಗೆ ಬನ್ನಿ. ಯಾವುದನ್ನು ಇದೇ ಥರ 5 ಸ್ಮಾಲ್ ಬಿಲ್ಡ್ ಆಗೋರ್ಗೆ ನೋಡಿ, 5 ಬಿಗ್ ಬಿಲ್ಡ್ ಆಗೋರ್ಗೆ ನೋಡಿಬಿಟ್ಟು ಹಾಗೆ ಕಂಟಿನ್ಯೂ ಮಾಡಿ. ಇದಾಗುತ್ತೆ. ಒಂದು ಸ್ಟ್ರಾಟಜಿ ತೋರಿಸಿದ್ದೀನಿ. ನೆಕ್ಸ್ಟ್ ನಿಮಗೆ ಇನ್ನೂ ಸ್ಟ್ರಾಟಜಿಗಳಿದ್ದಾವೆ. ಈ ಸ್ಟ್ರಾಟಜಿ ಮೇಲೆ ನೀವು ಪ್ರಯೋಗ ಮಾಡಿ ನೋಡಿ. ನಾನು ಸುಮ್ಮನೆ ಇವಾಗ ₹95 ಇದರಲ್ಲಿ ₹1 ಹಾಕಿ ನಿಮಗೆ ಬೇರೆ ನನಗೆ ಗೊತ್ತಿರೋ ಸ್ಟ್ರಾಟಜಿ ಮೇಲೆ ತೋರಿಸ್ತೀನಿ. ₹1 ಸ್ಮಾಲ್ ಕಟ್ಟಿದ್ದೀನಿ ನೋಡೋಣ. ಅದು ಸ್ಮಾಲ್ ಬಂತು, 96 ಆಯಿತು, ಓಕೆ ಡನ್. ಇಷ್ಟು ಇವಾಗ 5 ಸ್ಮಾಲು 5 ಬಿಗ್ ಸ್ಟ್ರಾಟಜಿ ತೋರಿಸಿ ಅದು ನೋಡಿ ನೀವು ಪ್ರಯೋಗ ಮಾಡಿ. ಇನ್ನೂ ಸ್ಟ್ರಾಟಜಿ ಆಮೇಲೆ ಇದು ನಿಮಗೆ ಕಾಮೆಂಟ್ಸ್ ಬಾಕ್ಸಲ್ಲಿ ಎಲ್ಲ ಹಾಕಿ ಚೆನ್ನಾಗಿದೆ, ಇನ್ನೊಂದು ಸ್ಟ್ರಾಟಜಿ ಹೇಳ್ಕೊಡಿ ಅಂದರೆ ನಾನು ಇನ್ನೊಂದು ಸ್ಟ್ರಾಟಜಿನ ನಿಮಗೆ ಯಾವ ಥರ ಆಗ್ಬೇಕಂತ ತೋರಿಸ್ತೀನಿ, ಯಾವ ಥರ ಲೆವೆಲ್ ಮೇಂಟೈನ್ ಮಾಡಬೇಕಂತ ತೋರಿಸ್ತೀನಿ. ಸಿಂಪಲ್ಲಾಗಿ ಇದು ಗ್ಯಾಂಬ್ಲಿಂಗ್ ಅಲ್ಲ, ನಾವು ಟ್ರಿಕ್ ಎಕ್ಸ್ಪೀರಿಯೆನ್ಸ್ ಆದಷ್ಟು ನಮಗೆ ಇದರಲ್ಲಿ ದುಡ್ಡು ಮಾಡ್ತೀವಿ. ಮತ್ತು ಇನ್ನೊಂದೇನೆಂದರೆ ಓವರ್ ಅಮೌಂಟ್ ಕಟ್ಟೋಕೆ ಹೋಗಬಾರ್ದು. ಒಂದೇ ಸಲ ಅಮೌಂಟ್ ಕಟ್ಟೋದು ಆ ಥರ ಮಾಡಬಾರ್ದು. ಲೆವೆಲ್ ಮೇಂಟೈನ್ ಮಾಡಿದ್ರೆ ಮಾತ್ರ ಇದರಲ್ಲಿ ವಿನ್ ಆಗ್ತೀರ, ಇಲ್ಲಾಂದರೆ ಅಮೌಂಟ್ ಎಲ್ಲ ಮೈನಸ್ ಆಗುತ್ತೆ, ಜೀರೋ ಆಗೋದಿಲ್ಲ. ಆರ್ಡರ್ನ ನೀವು ಇದು ಮಾಡಿಬಿಡ್ತೀರ. ರಿಜಿಸ್ಟ್ರೇಷನ್ ಅಷ್ಟು ಸಿಂಪಲ್ಲಾಗಿದೆ, ರಿಜಿಸ್ಟರ್ ಮಾಡ್ಕೊಳ್ಳಿ. ಈ ಇದರಲ್ಲಿ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಒಂದು ರಿಜಿಸ್ಟರ್ ಲಿಂಕ್ ಕಳಿಸಿರ್ತೀನಿ, ವಾಟ್ಸಪ್ ಲಿಂಕ್ ಕಳಿಸಿರ್ತೀನಿ. ಅದರಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಡೆಪಾಸಿಟ್ ಈಸಿ ಇದೆ ನೋಡಿ. ಡೆಪಾಸಿಟ್ ಮಾಡ್ಕೊಳ್ಳೋದು ಪೇಟಿಎಮಲ್ಲಿ ಹಾಕ್ಕೊಳ್ಳಿ, ಡೈರೆಕ್ಟ್ ಹಾಕ್ಕೊಳ್ಳೋಕ್ಕಂದ್ರೆ ಸ್ಕ್ಯಾನ್ ಮಾಡಬೇಕು. QR ಕೋಡ್ ಸ್ಕ್ಯಾನ್ ಮಾಡಬೇಕಂದ್ರೆ ಫೋನ್ಪೇಯಲ್ಲಿ ಗೂಗಲ್ ಪೇಯಲ್ಲಿ ಮಾಡ್ಬೋದು. ಡೈರೆಕ್ಟ್ ನೀವು ಆಪಲ್ಲೇ ಪೇ ಮಾಡಬೇಕಂದ್ರೆ ಪೇಟಿಎಮಲ್ಲಿ ಮಾಡಬೇಕು. ಈ ಥರ ಡೆಪಾಸಿಟ್ ಈಸಿ ಇದೆ ನೋಡಿ, ಸಿಂಪಲ್ಲಾಗಿದೆ, ಮಾಡ್ಕೋಬೋದು. ವಿತ್ಡ್ರಾನು ಅಷ್ಟೇ, ವಿತ್ಡ್ರಾ ಫಾಸ್ಟ್ ಇದೆ. ವಿತ್ಡ್ರಾ ಅಷ್ಟೇ ಬಿಡಿ, ಫಾಸ್ಟಾಗಿ ಬರುತ್ತೆ ಅಮೌಂಟು. ನೀವು ಡ್ರಾ ಮಾಡೋಷ್ಟೊತ್ತಿಗೆ ನೀವು ಅಕೌಂಟ್ ಬಂದಿರುತ್ತೆ. ತುಂಬ ಚೆನ್ನಾಗಿದೆ ಇದು. ಬಿಗ್ ಡ್ಯಾಡಿ ಗೇಮನ್ನು ಸುಮಾರು ಒಂದು 5 ವರ್ಷದಿಂದ ಮಾಡ್ಬೋದು. ಒಳ್ಳೆ ದುಡ್ಡು ಮಾಡೋದು, ಪಾರ್ಟ್ ಟೈಮಲ್ಲಿ ಮಾಡ್ಬೋದು, ಜಾಬ್ ಮಾಡ್ಕೊಂಡು ಮಾಡ್ಬೋದು. 24 ಅವರ್ಸು ಇದು ರನ್ನಿಂಗಲ್ಲಿರುತ್ತೆ. ಯಾವಾಗ ನಿಮ್ಮ ಫ್ರೀ ಟೈಮಲ್ಲಿ ಅಮೌಂಟ್ ಮಾಡ್ಕೋಬೋದು. ಯಾವುದೊಂದು ಹಾಕ್ತೀನಿ, ಸ್ಮಾಲ್ ಹಾಕ್ತೀನಿ. ನಾನೇನು ಅಂದರೆ ಇದು ಹೆವಿ ಅಮೌಂಟಿಗೆ ನಾನು ಇದರಲ್ಲಿ ವ್ಯಾಲೆಟ್ ಇಕ್ಕೋಕ್ಕಾಗಲ್ಲ. ಆವಾಗ ಡ್ರಾ ಮಾಡ್ತಾ ಇರ್ತೀನಿ, ಡೆಪಾಸಿಟ್ ಮಾಡ್ಕೊಂಡು ಹಂಗೆ ಡ್ರಾ ಮಾಡ್ತಾಯಿದ್ದೀನಿ. ಯಾಕಂದರೆ ಆಡ್ತಾ ಇರ್ಬೇಕು ಅನ್ನಿಸ್ತದೆ ನನಗೆ, ಕಂಟಿನ್ಯೂ ಆಡೋಕ್ಕೆ ಹೋಗಲ್ಲ ನಾನು. ಆಡೋವಾಗ ಮಾತ್ರ ನಾನು ಅಮೌಂಟ್ ಹಾಕ್ಕೊತೀನಿ. ಇದು ಯಾವುದೋ ಬೋನಸ್ ಬಂದಿದ್ದು ಅಮೌಂಟಲ್ಲಿ ಆಡ್ತಾಯಿದ್ದೀನಿ, ತೋರಿಸ್ತಾಯಿದ್ದೀನಿ ನೋಡಿ ನಿಮಗೆ. ನನಗಿದು ಡೆಪಾಸಿಟ್ ಮಾಡಿದ್ದಲ್ಲ ಅಮೌಂಟ್, ಇದು ಬೋನಸ್ ಅಮೌಂಟ್. ಇದು ಯಾವುದು ಬಂದಿತ್ತು ಅದರಲ್ಲಿ ಆಡ್ತಾಯಿದ್ದೀನಿ. ₹76 ಏನು ಬಂದಿತ್ತು ಇದರಲ್ಲಿ, ಅದರಲ್ಲಿ ಆಡ್ತಾಯಿದ್ದೀನಿ. ಡೆಪಾಸಿಟ್ ಮಾಡಿ ನಾನು ಪ್ರಾಫಿಟ್ ಮಾಡಿ ಹಂಗೆ ಡ್ರಾ ಮಾಡ್ತೀನಿ. ಹೆವಿ ಓವರ್ ಅಮೌಂಟ್ ಇಕ್ಕೋಕ್ಕೋಗಲ್ಲ ಇದರಲ್ಲಿ. ಕಂಟಿನ್ಯೂ ಆಗಿ ಆಡಬಾರ್ದು ಇದರಲ್ಲಿ. ನಾವು ಒಂದು ಯಾವಾಗ ಸ್ವಲ್ಪ ಫ್ರೀ ಇದ್ದಾಗ, ಮೂಡಿದ್ದಾಗ ಅಮೌಂಟ್ ಹಾಕ್ಕೊಂಡು ಒಳ್ಳೆ ಸ್ಟ್ರಾಟಜಿ ಆ ಥರ ಬೆಳೆದ್ರೆ ಸ್ಟ್ರಾಟಜಿ ಮೇಂಟೈನ್ ಮಾಡಿಕೊಂಡು ಲೆವೆಲ್ ಮೇಂಟೈನ್ ಮಾಡಿಕೊಂಡು ಆಡಿದ್ರೆ ಒಳ್ಳೆ ದುಡ್ಡು ಮಾಡ್ಬೋದು. ಹೇಳೋದಲ್ಲ ನೋಡಿ ಗೊತ್ತಾಗುತ್ತೆ ನಿಮಗೆ ಆ ಥರ ಅಂತ. ಬಿಗ್ ಡ್ಯಾಡಿ ಏನೋ ಇದು ಗ್ಯಾಂಬ್ಲಿಂಗ್ ಅಂತಾರೆ, ಇದು ಒಬ್ರು ಹೇಳೋದಲ್ಲ. ನೀವು ₹100 ಹೋದರೆ ಹೋಗಲಿ ಅಂದ್ಬಿಟ್ಟು ಡೆಪಾಸಿಟ್ ಮಾಡ್ಕೊಂಡು ನೋಡಿ, ನಿಮ್ಗೆ ಅದು ಗೊತ್ತಾಗುತ್ತೆ. ಆ ಥರ ಸ್ಮಾಲ್ ಬಂತು. ಏನಂದರೆ ಒಂದು ಸ್ಟ್ರಾಟಜಿ ನಿಮ್ಗೆ ತೋರಿಸಿದ್ದು ಆದಮೇಲೆ ಹಾಕಿ ತೋರಿಸಿದೆ. ಇದು ನನ್ನ ಸ್ಟ್ರಾಟಜಿ ಒಂದು 5-6 ಇರುತ್ತೆ ನಮ್ಮ ಮೈಂಡಲ್ಲಿ, ಆದಮೇಲೆ ಹಾಕ್ತಾಯಿರ್ತೀನಿ.
ನೀವು ಸ್ಟ್ರಾಟಜಿನ ನೀವು ನೋಡ್ಕೊಳ್ಳಿ. ಈಗ ಹೇಳಿದ್ನಲ್ಲ, 5 ಸ್ಮಾಲ್ 5 ಸ್ಮಾಲ್ 5 ಸ್ಮಾಲ್ ಬಂದಮೇಲೆ ಬಿಗ್ ಆಗಬೇಕಂತ. ಇದಕ್ಕೆ ಆಗಬೇಕು. ಇದ್ರ ಮೇಲೆ ಪ್ರಯೋಗ ಮಾಡಿ. ಮತ್ತು ಬಿಗ್ 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 5 ಸ್ಮಾಲ್ 5 ಬಿಗ್ ಬಂದಮೇಲೆ ಅದು ಸ್ಮಾಲ್ ಹಾಕ್ಕೊಳ್ಳಿ. ಮತ್ತು ಇದು ಫೈಲೂರ್ ಆದರೆ ಇಲ್ಲೊಂದು ಸ್ಮಾಲ್ ಹಾಕ್ಕೊಳ್ಳಿ. ಇದು ಫೈಲೂರ್ ಆದರೆ ಇನ್ನೊಂದು ಸ್ಟ್ರಾಟಜಿ ಬರುತ್ತಲ್ಲ, ಇದು 5 ಬಿಗ್ 5 ಸ್ಮಾಲ್, ಅಲ್ಲಿಗೆ ಹೊರಟಾಗಿ ವೆಯ್ಟ್ ಮಾಡಿ. ಇಲ್ಲಿ ನಾನು ಇದು ಈ ಸ್ಟ್ರಾಟಜಿ ತೋರಿಸಲ್ಲ, ನಾನು ಏನೋ ಒಂದು ಇದ್ರ ಮೇಲೆ ಹಾಕ್ತಾಯಿದ್ದೀನಿ. ಸ್ಮಾಲ್ ಹಾಕಿದ್ದೀನಿ ನೋಡಿ. ಒಂದೇ ಟೈಮಲ್ಲಿ ಡಿಪೆಂಡ್ ಆಗಬೇಡಿ. ಒಂದೇ ಟೈಮಲ್ಲೇ ಆಡ್ಕೊಂಡಿರಬೇಡಿ. 30 ಸೆಕೆಂಡು, 1 ಮಿನಿಟ್, 3 ಮಿನಿಟ್, 5 ಮಿನಿಟಲ್ಲೂ ಆಡ್ತಾ ಇರಬೇಕು. ಒಂದೇ ಟೈಮ್ ಹಾಕ್ಕೊಂಡಿದ್ರೆ ಅಮೌಂಟ್ ಇದಾಗುತ್ತೆ, ಜೀರೋ ಆಗುತ್ತೆ. ಸ್ಮಾಲ್ ಹಾಕಿದ್ದೆ, ಬಂತು ನೋಡಿ. 98 ರುಪೀಸ್ ಆಯಿತು. 1 ಡಿಪ್ಸ್ ಬಂತು. ನಾನು ಎಲ್ಲ ಟೈಮಲ್ಲಿ ನೋಡ್ತೀನಿ, ಯಾವುದು ಬಂದೇ ಬರುತ್ತಾ ಹೋಗುತ್ತೋ ಅಂತ ನಾನು ಹಾಕಲ್ಲ. ನಂದು ಬರುತ್ತೆ ಅಂತ ಕನ್ಫರ್ಮ್ ಇದ್ದರೆ ಮಾತ್ರ ನಾನು ಅಲ್ಲಿ ಬೆಟ್ ಮಾಡ್ತೀನಿ. ಇಲ್ಲ ನಾನು ಸ್ಮಾಲ್ ಹಾಕ್ತೀನಿ. ಸ್ಮಾಲ್ 30 ಸೆಕೆಂಡ್ 30 ಸೆಕೆಂಡ್ ಬೇಗ ಆಗುತ್ತದೆ ನೋಡಿ. ಆಗೋಯ್ತು, ತಗೊಳ್ಳಿಲ್ಲ ಅದು. ಸ್ಮಾಲ್ ಹಾಕಿದ್ದು ಬಿಗ್ ಬಂತು, ಅದು ತಗೊಂಡಿಲ್ಲ ಬಿಡಿ, ನೋಡೋಣ. ಇಲ್ಲಿ ಸ್ಮಾಲು 3 ಮಿನಿಟಲ್ಲಿ ನೋಡೋಣ. 3 ಮಿನಿಟಲ್ಲಿ ನನಗೆ ಐಡಿಯಾ ಇಲ್ಲ. 5 ಮಿನಿಟಲ್ಲಿ ಅದು ಲೇಟ್ ಆಗುತ್ತೆ. ಸ್ಮಾಲ್ ಹಾಕಿರ್ತೀನಿ ನೋಡೋಣ. ಇದು ₹1 ಆಗಿತ್ತು. 30 ಸೆಕೆಂಡ್ ತೊಗೊಂಡಿಲ್ಲ. ಇಲ್ಲಿ ಫೈಲರ್ ಆಗಿದ್ದರೆ ನಾನು ಇಲ್ಲಿ ₹3 ಹಾಕ್ತಾಯಿದ್ದೆ. 5 ಮಿನಿಟ್ವರೆಗೂ ವೆಯ್ಟ್ ಮಾಡಬೇಕು. ಅಲ್ಲಿ 4 ನಿಮಿಷ ಆಗೋಗಿದೆ, 1 ನಿಮಿಷ ಓಡ್ತಾಯಿದೆ. ಸ್ಮಾಲ್ ಹಾಕಿದ್ದೀನಿ, 102 ಮೇಲೆ ಸ್ಮಾಲ್ ಹಾಕಿದ್ದೀನಿ ನೋಡಿ. ಎಷ್ಟು 102 ಬರುತ್ತಲ್ಲ. ಇನ್ನೂ 30 ಸೆಕೆಂಡ್ಸ್ ಇದೆ. ಇದ್ರ ಮೇಲೆ ಬೆಟ್ ಕಟ್ಟಿದ್ದೀನಿ ನಾನು. 102 ಮೇಲೆ ₹1 ಕಟ್ಟಿದ್ದೀನಿ. ರನ್ನಿಂಗಲ್ಲಿ ಸ್ಮಾಲ್ ಏನು ಬರುತ್ತೆ, ಸ್ಮಾಲ್ ಬರುತ್ತಾ, ಏನಂತ ತಗೊಳ್ಬೇಕು. ಟೆನ್ಷನ್ ತಗೊಂಡು ಆಡೋದು, ಹೆವಿ ಅಮೌಂಟ್ ಆಗೋದು, ಅದು ಗೋವಿಂದ ಆಗುತ್ತದೆ ಅಮೌಂಟ್. ಬಿಗ್ ಬಂತು, ₹1 ಗೊತ್ತಾ. ₹3 ಹಾಕೋಣ. ನೆಕ್ಸ್ಟ್ ಲೆವೆಲ್ 2ಗೆ ಹೋಯ್ತದು. ಹೋಗಲಿ, ಇಲ್ಲಿ ಯಾವ್ದು ಹಾಕೋಣ, ಬಿಗ್ ಹಾಕೋಣ. ₹1 ಇನ್ನೂ ಹೋಯ್ತು. ₹1 ಡಮಾರು ಫೈಲ್. ₹3 ಹಾಕಿದ್ದೀನಿ, ಬಂತ ಸ್ಮಾಲ್ ಬಂತು. ಅದು ಫೈಲ್ ಆಗುತ್ತೆ. ₹9 ಆಗಬೇಕು ಇವಾಗ. ₹9 ಹಾಕ್ತೀನಿ ನೋಡೋಣ. ₹9 ಆಗಬೇಕಂದ್ರೆ ಇಲ್ಲಿ ಬರ್ತಾಯಿತ್ತು. ಜಾಸ್ತಿ ಇದೆ ಟೈಮು. ಒಂದು ಬಿಗ್ ಹಾಕೋಣ. ಬೇಕಾಗಿದ್ದೀನಿ ನೋಡೋಣ. ಲೆವೆಲ್ 3ಅಲ್ಲಿ ಇದನ್ನು ಆಡ್ತಾಯಿದ್ದೀನಿ ಇವಾಗ. ₹1 ಔಟ್ ಆಯ್ತು, ₹3 ಔಟ್ ಆಯ್ತು, ₹3 ಆಗ್ತದೆ, ₹9 ಆಗ್ತದೆ. ನಮ್ಮ ಕೆಪಾಸಿಟಿ ಆಮೇಲೆ ಅಮೌಂಟ್ ಹಾಕೋಬೇಕಷ್ಟೆ. ಇದರಲ್ಲಿ ಬಿಗ್ ಬಂದು ಅಂತ ಅವರವರೆ ಇನ್ನಾಗೋಯ್ತಿದೆ. ವೇನ್
ಕಣ್ಣು ಮುಂದೆ ಕಾಣಿಸ್ತಾ ಇದೆ ಇಲ್ಲಿ. ಈ ಸ್ಟ್ರಾಟಜಿ ಆಮೇಲೆ ಹೇಳ್ಕೊಡ್ತೀನಿ ಯಾವ ಥರ ಅಂತ. ನೀವು ಆಮೇಲೆ ಮೊದಲು ಹೇಳ್ಕೊಟ್ಟಲ್ಲ ಸ್ಮಾಲ್ ಪೈ ಬಿಗ್ ಆದಮೇಲೆ ಅದು ಆಡ್ತಾಯಿದೆ. ಅದರಲ್ಲಿ ನಿಮಗೆ ಸಕ್ಸಸ್ ಕಂಡ್ರೆ ನಮಗೆ ಕಾಮೆಂಟ್ ಬಾಕ್ಸಲ್ಲಿ ಹಾಕಿ, ವಿಡಿಯೋ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನೋಟಿಫಿಕೇಷನ್ ಮಾಡಿ. ನಿಮ್ಮ ವಿಡಿಯೋ ನಾವು ಮಾಡೋದೆಲ್ಲ ಬರ್ತಾಯಿತ್ತು. ನೋಡ್ಬೇಕು, ನಾನು ಆಗ್ತಾಯಿರ್ತೀನಿ. ನೋಡ್ತಾ ಒಂದು ನೋಡ್ತೀರಿ ಆಗೋದು ನೋಡಿರಿ. 76 ಇತ್ತು. 100 ರೂಪಾಯಿ ಆಡಿದ್ದು. ಅದು 1000 ರೂಪಾಯಿ ಆಡಿದರೆ ನನಗೆ ಎಷ್ಟಾಗ್ತಾಯಿತ್ತು? 26,000 ರೂಪಾಯಿ ಆಗ್ತಾಯಿತ್ತು. 100 ರೂಪಾಯಿ ಆಡಿದ್ರೆ ನನಗೆ 3,000 ಆಗ್ತಾಯಿತ್ತು. 100 ರೂಪಾಯಿ ಆಡ್ತಾಯಿದ್ದೀನಿ. ಪೇಷನ್ಸ್ ಆದರೆ ಒಳ್ಳೆ ದುಡ್ಡು ಮಾಡ್ಬೋದು. ಪಾರ್ಟ್ ಟೈಮ್ ಮಾಡ್ಕೊಂಡು ಚೆನ್ನಾಗಿದೆ. ಪಾರ್ಟ್ ಟೈಮಲ್ಲೂ ಮಾಡ್ಬೋದು, ಫುಲ್ ಟೈಮಲ್ಲೂ ಮಾಡ್ಬೋದು. ಫುಲ್ ಟೈಮಲ್ಲಿ ಆಡ್ತಾ ಇದ್ದರೆ ನಿಮಗೆ ತಿಕ್ಲಿಡ್ದಾಗ್ತದೆ. ಪಾರ್ಟ್ ಟೈಮಲ್ಲಿ ಮಾಡ್ಕೊಂಡು ಆರಾಮ್ ಫ್ರೀ ಇದ್ದಾಗ ಮಾಡ್ಕೊತಾ ಇದೆ. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ಲಿಂಕ್ ಹಾಕಿರ್ತೀನಿ. ರೀಚ್ ಮಾಡ್ಕೊಂಡು ಈಸಿ ಇದೆ. ಇಲ್ಲಿ ರೀಚ್ ಮಾಡೋದಷ್ಟೇ. ಸುಮ್ಮನೆ ಮೊಬೈಲ್ ನಂಬರ್ ಹಾಕೋದು, ಪಾಸ್ವರ್ಡ್ ಕ್ರಿಯೇಟ್ ಮಾಡಿಕೊಂಡು ಹಾಗೆ ಮಾಡೋದಷ್ಟೇ. ಮತ್ತು ಆಪು ಇಲ್ಲಿ ನೋಡಿದ್ದು, ಆಪು ಡೌನ್ಲೋಡ್ ಮಾಡ್ಕೊಬೋದು ನೀವು. ಇದರಲ್ಲಿ ಮೊಬೈಲ್ ಆಪ್ ಡೌನ್ಲೋಡ್ ಮಾಡ್ಕೊಬೋದು. ನೀವು ರಿಜಿಸ್ಟರ್ ಲಾಗಿನ್ ಮಾಡಿದ ತಕ್ಷಣ ಇಲ್ಲಿ ನೋಡಿ, ಇಲ್ಲಿ ಇದೆಯಲ್ಲ, ಇದು ಮೊಬೈಲ್ ಆ್ಯಪ್. ಇಲ್ಲಿ ಡೌನ್ಲೋಡಾಗಿ ಇನ್ಸ್ಟಾಲ್ ಮಾಡ್ಕೋಬೋದು. ಇದು ಮೊಬೈಲ್ ಆ್ಯಪ್. ನೀವಂದರೆ ಏನು ಮತ್ತೆ ಒಂದು ಸಲ ಓಪನ್ ಮಾಡಿಬಿಟ್ಟು ಎಲ್ಲ ಓಪನ್ ಮಾಡಬೇಕು ಅಂತ ನಿಮಗೆ ಕನ್ಫ್ಯೂಸ್ ಆಗುತ್ತೆ. ಡೌನ್ಲೋಡ್ ಮಾಡ್ಕೋಬೇಡಿ, ಮೊಬೈಲಲ್ಲಿ ಆ್ಯಪ್ನ ಇನ್ಸ್ಟಾಲ್ ಮಾಡ್ಕೊಂಡು ಅದರಲ್ಲಿ ಲಾಗಿನ್ ಮಾಡ್ಕೊಂಡು ಆಡಿ. $103 ಆಗೋಯ್ತು. ಮಿನಿಮಮ್ 110 ರೂಪಾಯಿ ಇದರಲ್ಲಿ ವಿತ್ಡ್ರಾ ಮಾಡ್ಬೋದು. ಮಿನಿಮಮ್ 110ರಿಂದ 50,000 ವಿತ್ಡ್ರಾ ಮಾಡ್ಬೋದು. 3 ಟೈಮ್ಸ್ ಮಾಡ್ಬೋದು ಡೈಲಿ. $7 ನಾನು ನೋಡಿ ಡ್ರಾ ಮಾಡ್ಕೋಬೋದು. ಇಲ್ಲಿ ಸ್ಮಾಲ್ ಬರ್ತಾಯಿತ್ತು, ಟೈಮ್ ಆಗುತ್ತೆ. ಸ್ಮಾಲ್ ಅಂದ್ಕೊಂಡಿದ್ದೆ, ನೋಡೋಣ. ಬಂತು, ಹಾಕಿಲ್ಲ, ಟೈಮ್ ಆಗುತ್ತಲ್ಲ. ಅಂದ್ಕೊಂಡಿದ್ದೆ ಬಂತ. ಇಲ್ಲೇನು ಹಾಕಪ್ಪ, ಏನೋ ಬಿಗ್ ಬರೋಂಗಿದೆ. ಡೌಟ್ ಇದೆ ಇಲ್ಲಿ. ನಾನು ಡೌಟ್ ಇರೋ ಕಡೆ ಹಾಕಲ್ಲ. ಇಲ್ಲಿ ಬಿಗ್ ವರ್ಕ್ ಅಂದ್ಕೊಂಡಿದ್ದೀನಿ. ಅದಕ್ಕೆ ನಾನು ಸ್ಮಾಲ್ ಡೌಟ್ ಇದೆ, ಅದಕ್ಕೆ ಇಲ್ಲಿ ಹಾಕಲ್ಲ. ಇನ್ನೊಂದು ಟೈಮಲ್ಲಿ ನೋಡ್ತೀನಿ. ದಂಡಾಗಿದೆ ಅವ್ರು ಇನ್ನೂ ಏನು 24 hours ಇತ್ತು ಆಡೋಣ ಓಡೋಗಿರೋದು. ಬಿಗ್ ಹಾಕ್ತಾನೆ. 30 ಸೆಕೆಂಡ್ಸಲ್ಲಿ ಬಿಗ್ ಹಾಕಿದ್ದೀನಿ. ನೋಡೋಣ ₹1 ಬರುತ್ತೆ ಅಂದ್ಬಿಟ್ಟು ₹100 ಹಾಕ್ಬಿಟ್ರೆ ಹೊರಟಾಗುತ್ತೆ. ಬರ್ಬೋದು, ಹೋಗ್ಬೋದು. ಅದು ಗ್ಯಾಮ್ಲಿಂಗ್ ಆಗುತ್ತದೆ. ನಾವು ₹100 ಆಡೋಣ ಅಷ್ಟೇ. ₹100 ಹಾಕ್ಕೊಂಡು ಬೆಲೆ ಮೇಂಟೈನ್ ಮಾಡಿಕೊಂಡು 1,000 ಮಾಡ್ಕೊಂಡು ಡ್ರಾ ಮಾಡ್ಬೋದು. ಬಿಗ್ ಅಂತ ಕಂಟಿನ್ಯೂ ಗೆಲ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮಾಡಿ, ನಾನು ಕಾಮೆಂಟಲ್ಲಿ ಹಾಕಿ ಬೇಕು ವಿಡಿಯೋ, ಇನ್ನೊಂದು ಸ್ಟ್ರಾಟಜಿ ಹಾಕಿ ಅಂತ ಹಾಕಿ. ಇದು ಅಲ್ಲಿ ಆಗ್ತದೆ, ಚೆನ್ನಾಗಿರೋದು. ಲೈವ್ ಬೇಕಾದ್ರೆ ಮಾಡೋಣ. ಇನ್ನೂ ನಾವು ಹೊಸ ವಿಡಿಯೋ ಮಾಡ್ತಾಯಿದ್ದೀನಿ. ಲೈವ್ ಬೇಗ ಆಡೋಣ. ಸಂಡೇ ನಾನು ಜಾಬ್ ಹೋಗ್ತೀನಿ, ಪಾರ್ಟ್ ಟೈಮ್ ಮಾಡ್ತಿದ್ದೆ. ಸಂಡೇ ಇದ್ದಾಗ ನೈಟು ಲೈವ್ ವಿಡಿಯೋ ಮಾಡಿಬಿಟ್ಟು ಮಾಡ್ಕೊಳ್ಳೋಣ. ನೋಡಿ, ಸ್ಮಾಲ ಸ್ಮಾಲ್ ಬಂತದೆ. ಹಾಕಿದ್ದೀನಿ ₹100 ಆಗ್ತಾಯಿದೆ. ನಾವು 1 ಮಿನಿಟ್ ಟೈಮ್ ಫ್ರಾಮ್. ಇಲ್ಲಿ ಬಿಗ್ ಬರುತ್ತಾ ನೋಡೋಣ. ಲೈವ್ ಇದು ನೋಡೋಣ. ರೆಕಾರ್ಡಲ್ಲಿ ಲೈವ್ ಮಾಡಿ ನಿಮಗೆ ಒಂದೇ ವಿಡಿಯೋ ಆಗ್ತಾಯಿದೆ. ನಿಮ್ಗೆ ಲೈವ್ ಮಾಡಿ ಗೆದ್ದಿರೋದು ಮಾತ್ರ ಆಗಿ ತೋರಿಸೋದು ಅದು ಮಾಡ್ತಾಯಿಲ್ಲ. ನಾನು ಲೈವ್ ವಿಡಿಯೋ ಇದು ಮಾಡಿ ನಾನು ನಿಮಗೆ ಒಂದೇ ರೆಕಾರ್ಡ್ ಮಾಡಿ ಕಟ್ ಮಾಡಿದ್ರೆ ಆಗ್ತಾಯಿದ್ದೀನಿ ವಿಡಿಯೋನ. ಸ್ಮಾಲ್ ಹಾಕ್ತೀನಿ. ಲಾಂಗ್ ಆಗೋಯ್ತು ಅನ್ಕೊತೀನಿ ವಿಡಿಯೋ. ನೋಡ್ಕೊಂಡು ಬೇಜಾರಾದರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು. ಸ್ಮಾಲ್ ಬಂತ ಬೋರ್ಡ್. 1 ಮಿನಿಟ್ ನೋಡೋಣ. 1 ಮಿನಿಟು
ಡೌಟ್ ಇದೆ ಇದರಲ್ಲಿ. ಬಿಗ್ ಕಂಟಿನ್ಯೂ ಆಗುತ್ತೆ, ಬಿಗ್ ಬರ್ತಾಯಿದೆ. ಇವ್ರು ಏನು ಮಾಡ್ತಾರೆ ಅಂದರೆ, ಯಾರು ಜಾಸ್ತಿ ಬೆಟ್ ಕಟ್ತಾರೆ ಅವ್ನು ಸೋಲ್ಸ್ಬಿಡ್ತಾರೆ. ಈಗ ಸ್ಮಾಲ್ ಬರುತ್ತೆ ಅಂದ್ಬಿಟ್ಟು ಜಾಸ್ತಿ ಜನ ಸ್ಮಾಲ್ ಆಗಿರ್ತಾರೆ. ಇಲ್ಲಿ ಬಿಗ್ ಬರ್ಬೋದು ಅಂದ್ಕೊಂಡಿದ್ದೀನಿ. ಸ್ಮಾಲ್ ಬಂತು, ಆಯ್ತು ಬಂತ, ಹೋಯ್ತು. 3 ರೂಪಾಯಿ ಕಟ್ಟಬೇಕು ಇನ್ನೊಂದು ಕಡೆ ನೋಡಿ. ಎಲ್ಲ ಟಫ್ ಇದೆ ಅವಾಗ ಜಾಸ್ತಿ, ಎಲ್ಲ ಟಫ್ ಐತೆ. ಎಲ್ಲ ಹಾಕೋದು ಇಲ್ಲಿ ಏನು ಬರುತ್ತೆ, ವೆಯ್ಟ್ ಮಾಡಬೇಕಷ್ಟೆ. ಡೌಟ್ ಇದ್ದರೆ ವೆಯ್ಟ್ ಮಾಡಿ, ಕನ್ಫರ್ಮ್ ಇದ್ದರೆ ಮಾತ್ರ ಹಾಕ್ಕೊಳ್ಳಿ. ಡೌಟ್ ಇದ್ರೆ ಹಾಕೋ ಹೋಗಬೇಡಿ. 3 ರೂಪಾಯಿ ಹಾಕಿ ಬಿಗ್. ಎಲ್ಲ ಸ್ಮಾಲ್ ಕಂಟಿನ್ಯೂ ಆಗುತ್ತೆ ನೋಡಬೇಕು. ಬಿಗ್ ಹಾಕಿದ್ದೀನಿ, ಆರಾಮ ಮಾಡ್ಕೊಳ್ಳಿ, ಆರಾಮಾಗಿ. ಟೆನ್ಷನ್ ತಗೊಂಡಿಲ್ಲ. ಟೈಮ್ ಪಾಸ್ ಆಗುತ್ತೆ, ದುಡ್ಡು ಬರುತ್ತೆ. ಜೀರೋ ಮಾಡಿಕೊಂಡ್ರೆ ಬೇಜಾರಾಗುತ್ತೆ. ಬಿಗ್ ಆಗಿದ್ದೀನಪ್ಪ, ಬಂತು ಇದ್ರಾಗ ಬರೋಲ್ಲ. ಯಾಕಂದರೆ ಇದು 110 ರೂಪಾಯಿ ಆಗಬೇಕು. 110 ರೂಪಾಯಿ ಆದ ಮತ್ತೆ ಇದ್ರಾಗ ಬರೋದು ನೋಡಿ. ಬರೋಲ್ಲ ನಡ್ಕೊಂಡಿದ್ದೆ ತೋರಿಸಿ ನೋಡಿ. ಇದು ಬರೋಲ್ಲ ಇದ್ರಾಗೆ. ಬಂದ್ಬಿಟ್ಟು ಬಂದರೆ ಇದ್ರಾಗಲ್ಲ. ಮಿನಿಮಮ್ ನೋಡಿ ತೋರಿಸಿದ ನೋಡಿ. ಇದರಲ್ಲಿ ಅಮೌಂಟ್ ರೇಂಜ್ 110ರಿಂದ 110ರಿಂದ 50,000 ವಿಡ್ರಾ ಮಾಡೋಕ್ಕಾಗೋದಿಲ್ಲ. ಬಿಗ್ 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 ಬಿಗ್ಗು ಬರುತ್ತೆ. ಬಿಗ್ ಏನು ಕಂಟಿನ್ಯೂ ಆಗುತ್ತೆ, ಬಿಗ್ ಏನು ಕಂಟಿನ್ಯೂ ಆಗುತ್ತೆ. ಬಿಗ್ ಹಾಕಿದ್ದೀನಿ, 1 ಮಿನಿಟಲ್ಲಿ ಬಿಗ್ ಹಾಕಿದ್ದೀನಿ. ನಾನು ಕೂಲಾಗಿ ಆಡ್ಕೊಂಡಿದ್ದೀನಿ, ಟೆನ್ಷನ್ ತಗೊಳ್ಳೋದು. ಅದು ಸೋಲೋಕೆ ಹೋಗಲ್ಲ ನಾನು. ಆಯ್ತಪ್ಪ, ನನಗೆ ಗೊತ್ತಾಗ್ತದ ಸುಮ್ಮನೆ ಸ್ಮಾಲ ಬಂತು. ಈಗೇನು ಬರುತ್ತೆ, 5 ಮಿನಿಟ್ ಲಾಂಗ್ ಇದೆ. ಇಲ್ಲಿ ಸ್ಮಾಲ್ ಹಾಕಿದೆ, ಒಂದು ಆಯಿತು. 3 ರೂಪಾಯಿ ಹಾಕಿದೆ. ಸ್ಮಾಲ್ ಹಾಕಿದ್ದೀನಿ. ಬಿಗ್ ಬಂದರೆ 9 ರೂಪಾಯಿ ಹಾಕ್ಬೇಕು ನಾನು. ಎಷ್ಟು 3ನೇ ಲೆವೆಲ್ಗೆ. 104 ಇದೆ. ಆವಾಗ 108 ಇತ್ತು. 100 ಬ್ಯಾಲೆನ್ಸ್. ಸ್ಮಾಲ್ ಬಂದ್ಬೇಡಪ್ಪ, ವಿಡಿಯೋ ಕ್ಲೋಸ್ ಮಾಡಿಬಿಡ್ತೀನಿ. 3 2 1 ಆಯ್ತಲ್ಲ. 30 ಸೆಕೆಂಡಲ್ಲಿ ಏನಾಗಬೇಕಪ್ಪ. ಸೋಲ್ದು ಟೆನ್ಷನ್ ಆಗುತ್ತೆ. ಹೌದಿಲ್ಲ, ವೆಯ್ಟ್ ಮಾಡೋಕ್ಕೆ ಹೋಗಿಲ್ಲ ನಾನು. ಯಾವುದು ಆಗ್ಬಿಟ್ಟೆ. ಎಲ್ಲ ಉಲ್ಟಾ ಹೊಡಿತಾ ಹೊಡಿ. ಸ್ಮಾಲ್ ಹಾಕಬೇಕೀಗ. ಟೈಮ್ ಜಾಸ್ತಿ ಇದೆ, 4 ನಿಮಿಷ ಆಗುತ್ತೆ. ಇನ್ನೂ ಏನು ಬರುತ್ತೆ. ಬಿಗ್ ಸ್ಮಾಲ್ ಬಿಗ್.
ಗೊತ್ತಿಲ್ಲ ಇನ್ನಾಗಿದ್ದು ನಾನು ₹1 ಆಗಿದೆ ಫೈಲ್, ₹3 ಆಗಿದೆ ಅದು ಫೈಲ್, ₹9 ಆಗಿದೆ ಅದು ಡಮಾರು, ₹22 ಆಗಿದೆ ಇದು ವಿನ್ ಆಯ್ತು ನೋಡಿ. ಇಲ್ಲಿ ಬರೋಕ್ಕೆ ಭಯ ಆಗುತ್ತೆ, ಲೆವೆಲ್ 4 ಬರೋಷ್ಟು ಭಯ ಆಗುತ್ತೆ. ಯಾವುದು ಗೆದ್ದಿದ್ದೀನಿ 121 ಆಯಿತು. ಅದಕ್ಕೆ ಮೇಂಟೈನ್ ಮಾಡಬೇಕು ಲೆವೆಲ್ಗಳನ್ನು. 1 2 3 4 5 6 7 ಈ ಲೆವೆಲ್ ಎಲ್ಲೋ ಒಂದು ಕಡೆ ಗೆದ್ದೆ ನೋಡಿ. ಹಿಂಗೆ ಮೇಂಟೈನ್ ಮಾಡಬೇಕು, ಹಿಂಗೆ ಮೇಂಟೈನ್ ಮಾಡಿದ್ರೆ ಅದು ಚೆನ್ನಾಗಾಗುತ್ತೆ. ಅದೆಷ್ಟು ಆಡಿದ್ದೀವಿ ಗೊತ್ತಿರಬೇಕು, ಸುಮ್ಮನೆ ಆದರೆ ಅದು ಬರೋಲ್ಲ, ಹೊಡಾಗುತ್ತೆ ಫಸ್ಟ್ ಅಂತ. ಯಾವುದಪ್ಪ ಹಾಕೋದು 121 ಆಯಿತು. ಕೋಳಿ 121 ಆಯಿತು. ಇವಾಗ ಡ್ರಾ ಮಾಡಿ ಬಂದ್ರೆ ಬರುತ್ತೆ, ಡ್ರಾ ಮಾಡೋಕ್ಕೆ ಇಲ್ಲಿ ಇನ್ನೂ 1000 ಮಾಡ್ಕೊಳೋಣ. ಪಾಸ್ವರ್ಡ್ ಹಾಕ್ಬಿಟ್ಟು ಹಾಲಲ್ಲಿ ಕೊಡ್ಬೋದು ಹಿಂಗೆ ಈ ಥರ. ಇಲ್ಲ ನಿಮ್ಗೆ ಎಷ್ಟು ಬೇಕು ಅಷ್ಟು ಮಾಡ್ಕೋಬೋದು, ಇಷ್ಟು ಹಾಕ್ಕೋಬೋದು. ಹಾಲು ಕೊಟ್ಟು ನೀವು ವ್ಯಾಲೆಟಲ್ಲೆಲ್ಲ ಡ್ರಾ ಮಾಡ್ಬೋದು. ಇದ್ರ ಕೂಡ ಪಾಸ್ವರ್ಡ್ ಕೇಳುತ್ತೆ, ನೀವು ವಿತೌಟ್ ಪಾಸ್ವರ್ಡ್ ಇಟ್ಟಿರ್ತೀರಲ್ಲ ಅದೇ ಪಾಸ್ವರ್ಡ್. ಹಾಕೋಲ್ಲ, ಡ್ರಾ ಮಾಡೋಕ್ಕಾಗಲ್ಲ. ಇನ್ನೂ ಒಂದು ₹5 ಮಾಡೋಣ. ಸ್ಮಾಲ್ ಹಾಕೋಣ, ಈಗ ಸ್ಮಾಲ್ ಹಾಕಬೇಕು ಹಾಕೊಂಡು ಅಂದ್ಕೊಂಡೆ, ಟೈಮ್ ಆಗೋಯ್ತು ಬಂತು ನೋಡಿ. ಒಂದೇ ಬಿಗ್ ಹಾಕಲ್ಲ ಲಾಸ್ಟು. ವಿನ್ನರ್ ಫೈಲ್ ₹1 ಹಾಕ್ತೀನಿ, ಬಿಗ್ ಹಾಕಿದ್ದೀನಿ. ಇನ್ನಾಗಲಿ ಫೈಲ್ ಆಗಲಿ ವಿಡಿಯೋ ಕ್ಲೋಸ್ ಮಾಡೋಣ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಲಿಂಕ್ ಬಿಗ್ ಡ್ಯಾಡಿ ಗೇಮದು ರಿಜಿಸ್ಟ್ರೇಷನ್ ಲಿಂಕ್ ಇರುತ್ತೆ, ರಿಜಿಸ್ಟರ್ ಮಾಡಿಕೊಂಡು ಲಾಗಿನ್ ಮಾಡಿಕೊಂಡು ಆಡಿ. ಸ್ಮಾಲ್ ಬಾಲ್ ದೊಡ್ಡ ಆಯಿತು, ಕ್ಲೋಸ್ ಮಾಡೋಣ. ಆಡ್ತಾ ಇರ್ತೀವಿ.